ಕಾರ್ಯಕ್ರಮ ಇಲ್ಲ. ಸಿಗ್ಗಂ ಅವರು ಹೆಸ್ಕಾಂ ಚೇರ್ಮನ್ ಆಗಿದ್ದಾರೆ, ಅವ್ರು ಚಾರ್ಜ್ ತೊಗೊತಾರೆ. ಆ ಹಿನ್ನೆಲೆಯಲ್ಲಿ ನಾನು ನಸೀರ್ ಅಹಮದ್ ಸಾಹೇಬರು ಬಂದಿದ್ದೀವಿ. ನಮ್ಮ ಆಜಂ ಪೀರ್ ಖಾದ್ರಿ XMLA ಅವರು ಹೆಸ್ಕಾಂ ಚೇರ್ಮನ್ ಆಗಿ ಮಾಡಿದ್ದಾರೆ, ಅವ್ರು ಚಾರ್ಜ್ ತೊಗೊತಾರೆ. ಚಾರ್ಜ್ ಕೊಡೋಕೆ ಇವತ್ತು ಬಂದಿದ್ದೀವಿ. ಇಲ್ಲ, ಏನು ನಮ್ಗೆ ಇದ್ದವ್ರಿಗೂ ಏನು ಮಾಹಿತಿ ಇಲ್ಲ, ಆ ಥರ ಇಲ್ಲ. ನಿಮ್ಮ ಮಾಧ್ಯಮದಲ್ಲೇ ನಾವು ನೋಡ್ತಾ ಇರೋದು, ಆ ಥರ ಚರ್ಚೆ ಮಾಡಿಲ್ಲ. ಈಗ ಅದು ಆಗಬೇಕಾದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕಾಗಿರೋದು. ಇದುವರೆಗೂ ಆ ಥರ ಏನು ನಮ್ಮ ಮುಂದೇನು ಆ ಥರ ಚರ್ಚೆ ಆಗಲಿಲ್ಲ. ದಿಲ್ಲಿ ಇಲ್ಲ, CWC ಮೀಟಿಂಗ್ ಇತ್ತು CMದು. ಆ ಹಿನ್ನೆಲೆಯಲ್ಲಿ ಅವ್ರು ಅಲ್ಲಿ ಹೋಗಿರೋದು, ದಿಲ್ಲಿಗೆ ಹೋಗಿರೋದು. ಇದಕ್ಕಂತ ಏನು ಹೋಗಲಿಲ್ಲ, ಓದಂಗಿಲ್ಲ. ಚಂದ್ರಶೇಖರನಾಥ್ ಸ್ವಾಮೀಜಿ ಮುಸ್ಲಿಂ ಮತನ ರದ್ದು ಮಾಡಬೇಕು ಅನ್ನೋ ಹೇಳಿಕೆನ ಇಲ್ಲ, ಅದು ಸರಾಸರಿ ಸ್ವಾಮೀಜಿ ಯಾವ ಹಿನ್ನೆಲೆಯಲ್ಲಿ ಹೇಳಿದ್ರು ಗೊತ್ತಿಲ್ಲ. ಈಗ ಸಂವಿಧಾನದಲ್ಲಿರೋದು, ಮತ ಕೊಡೋದು ಸಂವಿಧಾನದಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟಿರೋದು, ಅದು ಹಕ್ಕದು, ಎಲ್ಲರದು ಹಕ್ಕು. ಮುಸಲ್ಮಾನ ಅಂತ ಇಲ್ಲ, ಎಲ್ಲ ಹಿಂದೂಸ್ತಾನಲ್ಲಿರೋರು ಎಲ್ಲರದು ಅದು ಹಕ್ಕದು. ಅದು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಸ್ವಾಮೀಜಿ, ಅವ್ರು ದೊಡ್ಡವರಿದ್ದಾರೆ, ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ ನಾನು. ಸರ್, ಈಗ ಬೆಳಗಾವಿ ಅಧಿವೇಶನ ಉತ್ತರ ಕರ್ನಾಟಕಕ್ಕೆ ಜಾಸ್ತಿ ಒತ್ತು ಕೊಡಬೇಕನ್ನೋ ಅದಕ್ಕಂತ ತಾನೇ ಅಸೆಂಬ್ಲಿ ಮಾಡಿ ಅದೇ ತಾನೇ ಚರ್ಚೆ ನಡೀತಾ ಇರೋದು. ಆ ಹಿನ್ನೆಲೆಯಲ್ಲೇ ವಿಧಾನಸೌಧ ಕಟ್ಟಿರೋದು ಬೆಳಗಾಮಲ್ಲಿ. ಈಗ ನೀವು ವಿರೋಧ ಪಕ್ಷದವ್ರಿಗೆ ಹೇಳ್ಬೇಕು ಈ ಮಾತು. ಇದ್ರ ಬಗ್ಗೆ ಚರ್ಚೆ ಮಾಡಿ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವ್ರು ಹೇಳಬೇಕು. ನಾವು ಸರ್ಕಾರ, ವಿರೋಧ ಪಕ್ಷದವ್ರಿಗೆ ಈ ಮಾತು ಹೇಳಬೇಕಾಗಿರೋದು. ಥ್ಯಾಂಕ್ ಯು. ಕಾರ್ಯಕ್ರಮ ಇಲ್ಲ. ಸಿಗ್ಗಂ ಅವರು ಹೆಸ್ಕಾಂ ಚೇರ್ಮನ್ ಆಗಿದ್ದಾರೆ, ಅವ್ರು ಚಾರ್ಜ್ ತೊಗೊತಾರೆ. ಆ ಹಿನ್ನೆಲೆಯಲ್ಲಿ ನಾನು ನಸೀರ್ ಅಹಮದ್ ಸಾಹೇಬರು ಬಂದಿದ್ದೀವಿ. ನಮ್ಮ ಆಜಂ ಪೀರ್ ಖಾದ್ರಿ XMLA ಅವರು ಹೆಸ್ಕಾಂ ಚೇರ್ಮನ್ ಆಗಿ ಮಾಡಿದ್ದಾರೆ, ಅವ್ರು ಚಾರ್ಜ್ ತೊಗೊತಾರೆ. ಚಾರ್ಜ್ ಕೊಡೋಕೆ ಇವತ್ತು ಬಂದಿದ್ದೀವಿ. ಇಲ್ಲ, ಏನು ನಮ್ಗೆ ಇದ್ದವ್ರಿಗೂ ಏನು ಮಾಹಿತಿ ಇಲ್ಲ, ಆ ಥರ ಇಲ್ಲ. ನಿಮ್ಮ ಮಾಧ್ಯಮದಲ್ಲೇ ನಾವು ನೋಡ್ತಾ ಇರೋದು, ಆ ಥರ ಚರ್ಚೆ ಮಾಡಿಲ್ಲ. ಈಗ ಅದು ಆಗಬೇಕಾದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕಾಗಿರೋದು. ಇದುವರೆಗೂ ಆ ಥರ ಏನು ನಮ್ಮ ಮುಂದೇನು ಆ ಥರ ಚರ್ಚೆ ಆಗಲಿಲ್ಲ. ದಿಲ್ಲಿ ಇಲ್ಲ, CWC ಮೀಟಿಂಗ್ ಇತ್ತು CMದು. ಆ ಹಿನ್ನೆಲೆಯಲ್ಲಿ ಅವ್ರು ಅಲ್ಲಿ ಹೋಗಿರೋದು, ದಿಲ್ಲಿಗೆ ಹೋಗಿರೋದು. ಇದಕ್ಕಂತ ಏನು ಹೋಗಲಿಲ್ಲ, ಓದಂಗಿಲ್ಲ. ಚಂದ್ರಶೇಖರನಾಥ್ ಸ್ವಾಮೀಜಿ ಮುಸ್ಲಿಂ ಮತನ ರದ್ದು ಮಾಡಬೇಕು ಅನ್ನೋ ಹೇಳಿಕೆನ ಇಲ್ಲ, ಅದು ಸರಾಸರಿ ಸ್ವಾಮೀಜಿ ಯಾವ ಹಿನ್ನೆಲೆಯಲ್ಲಿ ಹೇಳಿದ್ರು ಗೊತ್ತಿಲ್ಲ. ಈಗ ಸಂವಿಧಾನದಲ್ಲಿರೋದು, ಮತ ಕೊಡೋದು ಸಂವಿಧಾನದಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟಿರೋದು, ಅದು ಹಕ್ಕದು, ಎಲ್ಲರದು ಹಕ್ಕು. ಮುಸಲ್ಮಾನ ಅಂತ ಇಲ್ಲ, ಎಲ್ಲ ಹಿಂದೂಸ್ತಾನಲ್ಲಿರೋರು ಎಲ್ಲರದು ಅದು ಹಕ್ಕದು. ಅದು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಸ್ವಾಮೀಜಿ, ಅವ್ರು ದೊಡ್ಡವರಿದ್ದಾರೆ, ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ ನಾನು. ಸರ್, ಈಗ ಬೆಳಗಾವಿ ಅಧಿವೇಶನ ಉತ್ತರ ಕರ್ನಾಟಕಕ್ಕೆ ಜಾಸ್ತಿ ಒತ್ತು ಕೊಡಬೇಕನ್ನೋ ಅದಕ್ಕಂತ ತಾನೇ ಅಸೆಂಬ್ಲಿ ಮಾಡಿ ಅದೇ ತಾನೇ ಚರ್ಚೆ ನಡೀತಾ ಇರೋದು. ಆ ಹಿನ್ನೆಲೆಯಲ್ಲೇ ವಿಧಾನಸೌಧ ಕಟ್ಟಿರೋದು ಬೆಳಗಾಮಲ್ಲಿ. ಈಗ ನೀವು ವಿರೋಧ ಪಕ್ಷದವ್ರಿಗೆ ಹೇಳ್ಬೇಕು ಈ ಮಾತು. ಇದ್ರ ಬಗ್ಗೆ ಚರ್ಚೆ ಮಾಡಿ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವ್ರು ಹೇಳಬೇಕು. ನಾವು ಸರ್ಕಾರ, ವಿರೋಧ ಪಕ್ಷದವ್ರಿಗೆ ಮಾತು ಹೇಳಬೇಕಾಗಿರೋದು. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.